ಈ ಇವಳ್ಯಾಕೆ ಗೊತ್ತಾ ಇದ್ದಾಳೆ ನಮ್ಮ ಮನೆ ಬಾಗ್ಲಿಗೆ ಅಲ್ಲೇ ನಿಂತ್ಕ ನಮ್ಮ ಮನೆ ಬಾಗ್ಲಿಗೆ ಬರಬೇಡ ನೀನು. ಅಪ್ಪ ನಿಮ್ಮ ಜೊತೆ ಮಾತಾಡ್ಬೇಕಪ್ಪ, ಅದಕ್ಕೆ ಬಂದಿದ್ದೀನಿ. ಈಗ ನಾನು ಇದ್ದೀನಿ, ತಲೆ ಕೆಡಿಸ್ಕೊಬೇಡಿ ಯಾವುದಕ್ಕೆ ಆಗಲಿ. ನೀವು ದುಡಿಯೋದೇ ಬೇಡ, ನೀವೆಲ್ಲರೂ ನಮ್ಮ ಮನೆಗೆ ಬಂದುಬಿಡಿ. ಎಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಇಷ್ಟೊಂದೆಲ್ಲ ಬಂದು ಇಲ್ಲಿ ಕಂಡಾರ ಹೊಲ್ದಾಗೆಲ್ಲ ಇನ್ನು ಗುಡ್ಲು ಹಾಕ್ಕೊಂಡು ಹಿಂಗಿರೋದು ಇಷ್ಟನೇ ಇಲ್ಲ. ನಮ್ದು 2-3 ಮನೆ ಐತೆ, ಅದರಲ್ಲೇ ಇರ್ಮಂತ್ರಿ. ಬರ್ರಿ, ನೀವು ದುಡಿಯೋದೇ ಬೇಡ, ನಿಮ್ಮ ಮನೆ ಕಟ್ಟೋದು ಬೇಡ, ಅಲ್ಲಿಗೆ ಬರ್ರಿ. ಇಲ್ಲ ಅಂತಂದ್ರೆ ಬೇಕಾದ್ರೆ ಮನೆ ಕಟ್ಟಕ್ಕೆ ನಾನು ದುಡ್ಡೂ ಕೊಡ್ತೀನಿ, ಬೇಕಾದ್ರೆ ಬರ್ರಿ. ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಮನೆಗೆ. ಅಪ್ಪ ಏನೋ ನನ್ನ ಹಣೆ ಬರ. ಈಗ ಸುಬ್ಬು ನನಗೆ ಈ ರೀತಿ ಮಾಡಬಾರ್ದಾಗಿತ್ತು. ಅವ್ನು ಇನ್ನೊಂದು ಮದುವೆ ಆಗಿದ್ದಕ್ಕೆ ನನಗೆ ಭಾಳ ಬೇಜಾರಾಯ್ತಪ್ಪ, ಅದಕ್ಕೆ ನಾನು ಈ ಥರ ಮಾಡಿದೆ. ಈಗ ಒಳ್ಳೆ ಮನೆ ಸಿಕ್ಬಿಟ್ಟೈತೆ ನನಗೆ. ಒಳ್ಳೆ ಮನೆ ಸಿಕ್ಕಿದ ಮೇಲೆ ಇನ್ಯಾಕೆ ಬಂದುಬಿಡ್ರಿ. 2-3 ಮನೆ ಐತೆ, ಎಲ್ಲ ಒಂದು ಕಡೆ ಇರಿರಂತೆ. ಬಂದು ಇಲ್ಲಿ ಕಂಡಾರ ಹೊಲ್ದಾಗೆಲ್ಲ ಇಲ್ಲಿ ಕೆಲಸ ಮೇಲೆ ಕೆಲಸನೇ ಮಾಡಬೇಡಿ. ಎಲ್ಲ ಬೇಕಾದ್ರೆ ನಾನೇ ಕೊಡಿಸ್ತೀನಿ. ನಿಮಗೆಲ್ಲ ಏನು ಬೇಕು ನಿಮ್ಮ ಮನೆಯದೆಲ್ಲ ನಾನು ನೋಡ್ಕೊತೀನಿ. ಇಷ್ಟು ದಿವಸ ಈಗ ಏನೋ ನಮಗೆ ಕಷ್ಟ ಅಂದ ಮಾತ್ರಕ್ಕೆ ನೀವೇನು ನನ್ನ ನೋಡಿಲ್ಲ. ಬೇಕಾದ್ರೆ ನನಗೂ ತವ್ರ ಮನೆ ಅನ್ನೋದು ಆಸೆ ಐತೆ, ನಾನು ನೋಡ್ತೀನಿ. ನಮ್ಮ ಅಣ್ಣ ಏನು ಎಲ್ಲರನ್ನೂ ನೋಡ್ತೀನಿ. ಈಗ ಅವ್ರು ಎಷ್ಟೇ ಬೈಬೋದು, ನನ್ನ ಅನ್ಬೋದು, ಯಾರು ಎಷ್ಟೇ ಅಂದ್ರೂ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಬಂದಿದ್ದು ಬಿಡ್ರಿ ಎಲ್ಲಾನ. ಬರ್ರಿ ಹೋಗೋಣಪ್ಪ, ಬಾರಪ್ಪ. ನಾವು ದುಡ್ಡು ತಿಂತೀವಿ, ನಮಗೆ ದೇವ್ರು ಇನ್ನೂ ಶಕ್ತಿ ಕೊಟ್ಟವನೆ. ಕೈ ಕಾಲು ದಿಂಗ ಇದ್ದಾವೆ, ಕಷ್ಟಪಟ್ಟು ನಾವು ಮಾಡ್ಕೊಂಡು ತಿಂತೀವಿ. ಇನ್ನೊಬ್ರಿಗೆ ಯಾವತ್ತು ಕಂಡೋದಕ್ಕೆ ಆಸೆ ಪಡಲ್ಲ. ನೀನು ಇಂಥ ಕೆಲಸ ಮಾಡಿರೋದಕ್ಕೆ ನಮಗೆ ಮರ್ಯಾದೆ ಇಲ್ಲ. ಇನ್ನು ಅಲ್ಲಿ ನಿನ್ನ ಮನೆ ಬಾಗ್ಲಿಗೆ ಬಂದಿರ್ತೀವಿ ಅಂತ ತಿಳ್ಕೊಂಡಿದೀಯ. ಏಯ್ ಹೋಗೋ. ನೀನು ನಾಳೆ ಮಾರ್ಕೊಬಿಟ್ಟಿವಿ. ನಾವು ಯಾವತ್ತನ ನೀನಿಲ್ಲ ಅಂತ ತಿಳ್ಕೊಬಿಟ್ಟಿದ್ವಿ. ನೀನು ಮಾತ್ರ ನಾನು ಯಾವತ್ತು ಮಾತಾಡ್ಸೋದಿಲ್ಲ. ನಿನ್ನ ಮುಖನ ತೋರಿಸ್ಬೇಡ, ನನಗೆ ಗೊತ್ತಾ ಇರೋ ಮುಖ ತೋರಿಸ್ಬೇಡ. ನನಗೆ ಹೋಗ್ತಿರ್ ನೋಡಕ್ಕೆ ನನಗೆ ಅಸಹ್ಯ ಆಗ್ತೈತೆ ನಿನ್ನ ಮುಖನ. ಅನ್ಬೇಡ ಕಣಪ್ಪ, ನೀವು ಸುಮ್ಮನೆ ಇಲ್ಲೆಲ್ಲ ಏನು ಕಷ್ಟಪಡೋದಂತ ನಿಮ್ಮ ಒಳ್ಳೇದು ಕೇಳೋಣ ಅಂತ ಬಂದಿದ್ದೀನಿ. ಒಂದು 2-3 ಮನೆ ಐತಪ್ಪ ನಮ್ಮದು, ದೊಡ್ಡ ಮನೆ. ಅದೆಲ್ಲ ಒಂದು ಕಡೆಗೆ ಬಂದು ಇರ್ಬೋದಲ್ಲ ಅಂತ ನಾನು ಅಷ್ಟೇನೆ. ಬಂದು ನಮ್ಮ ಮನೇಲೇ ಇರ್ರಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಯಾಕೆ ಬಂದವಳು ಇವಳು? ಅವಳು ಯಾಕಪ್ಪ ಇಲ್ಲಿಗಾನ ಬಿಟ್ಕೊಂಡಿದ್ಯಾ? ಕಳ್ಸಪ್ಪ ಆಚೆಗೆ. ಮರಮ್ಮ ಅವಳಿಗೆ ಹೇಳ್ಬಿಡು, ಅವಳ ಮುಖ ನನಗೆ ತೋರಿಸ್ಬೇಡ ಅಂತ. ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಂತೆ, ಎಲ್ಲಾರನ್ನೂ ಕರ್ಕೊಂಡು ಹೋಗಕ್ಕೆ ಬಂದವಳಂತೆ. ಏಯ್, ನಿಮ್ಮ ಅಪ್ಪಗೆ ಸುಮ್ಮನೆ ಸಿಟ್ಟರಿಸ್ಬೇಡ, ಸುಮ್ಮನೆ ಹೋಗು. ನಿಮ್ಮ ಅಪ್ಪಗೆ ಬೋಲ್ ಸಿಟ್ಟು ಅಂಬದು ಗೊತ್ತಿದ್ದು ಕೊಟ್ಟು ಬಂದಿದೆಯಲ್ಲ ಇಲ್ಲಿ. ಇಲ್ಲೂ ಟೆನ್ಷನ್ ಇಕ್ಕಕ್ಕೆ ಬರಬೇಡಮ್ಮ, ನಿನ್ನ ಪಾಡಿಗೆ ನೀನು ಇರು. ಇಲ್ಲೆಲ್ಲ ಏನು ತೋರ್ಸಕ್ಕೆ ಬರಬೇಡ, ಇಲ್ಲಿ ಒಳಕ್ಕೆ ಬರಬೇಡ. ಅಲ್ಲಮ್ಮ, ನನಗೆ ಭಾಳ ಬೇಜಾರಾಗ್ತೈತೆ. ನನ್ನ ತವ್ರ ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಕಂಡಾರಲ್ದಾಗ ಬಂದು ಇಲ್ಲಿ ಗುಡಿಸಲಲ್ಲಿ ಹಿಂಗೆ ಅಪ್ಪ ಅವಳು ನೋಡಿದ್ರೆ ಸ್ವಾತಿ ಪ್ರೆಗ್ನೆಂಟು. ಅದಕ್ಕೆ ನಮ್ದೇನು 2-3 ಮನೆ ಐತೆ, ಎಲ್ಲ ಕ್ಲೀನಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ದೊಡ್ಡ ಮನೆಗಳು 3 ಮನೆ ಇದ್ದಾವೆ. ಅದಕ್ಕೆ ಯಾವುದಾದ್ರೂ ಒಂದು ಮನೇಲಿ ಬಂದು ಇರ್ಬೋದಲ್ಲ ಅಂತ ಕರೆಯೋದಕ್ಕೆ ಬಂದಿದ್ದೀನಿ. ಇಲ್ಲ ಅಂತಂದರೆ ಮನೆ ಕಟ್ಕೊಳಕ್ಕಾದ್ರೂ ಸಹಾಯ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ಅಣ್ಣ ನೀನಾದರೂ ಅರ್ಥ ಮಾಡ್ಕೊಳ್ಳೋ, ಅಪ್ಪನಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹಿಂಗೆ ಕಂಡಾರ ಹೊಲ್ದಕ್ಕೆ ಬಂದು ಇಲ್ಲೆಲ್ಲ ಬಿಸಿಲಾಗಿ ಇಷ್ಟೊಂದು ಬಿಸಿಲು ಉರಿದು ಹೋಗುತ್ತೆ. ಇಂಥ ಬಿಸಿಲಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇಂಥ ಗುಡಿಸ್ಲಲ್ಲಿ ಈ ಅಪ್ಪ ಭಾಳ ಭಯ ಆಗುತ್ತಪ್ಪ ರಾತ್ರಿ ಟೈಮು. ಅದಕ್ಕೆ ಕಣೋಣ, ನಮ್ದೊಂದು 2-3 ಮನೆ ಐತೆ, ಬಂದು ಅಲ್ಲಿರಿ ಮಂತ್ರೆ ಬರ್ರಿ. ನಾನು ಚೆನ್ನಾಗಿದ್ದು ನನ್ನ ತವ್ರ ಮನೆಯನ್ನೆಲ್ಲ ನೋಡ್ಕೋಬೇಕು. ನಾನು ಚೆನ್ನಾಗಿದ್ರೆ ನೋಡ್ಕೋಬೋದಲ್ಲ ಅಂತ ನಾನು ತವ್ರ ಮನೆಯೆಲ್ಲ ನೋಡ್ಕೋಬೇಕು ನಾನು ಅಂತ ಡಿಸೈಡ್ ಮಾಡಿದ್ದೀನಿ. ಮನೆಯೆಲ್ಲ ನೋಡ್ಕೊಂತೀನಿ, ಅದಕ್ಕಾಗಿನ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ಏಯ್ ಜೀವಿತಾ, ಸುಮ್ಮನೆ ಹೋಗು. ಯಾವ ಮಕ್ಕ ಇಟ್ಕೊಂಡು ನಮ್ಮನ್ನು ಕರೆಯಕ್ಕೆ ಬಂದಿದ್ಯಾ? ನಮಗೆ ದೇವ್ರ ಶಕ್ತಿ ಕೊಟ್ಟಾನೆ ದುಡಿತೀವಿ. ಹೋಗು, ನಮಗೂ ದುಡ್ಕೊಂಡು ತಿನ್ನೋದು ಗೊತ್ತೈತೆ. ನಿನ್ನ ಮನೆ ಬಾಗ್ಲಿಗೆ ಏನಕ್ಕೆ ಬರೋಣ? ನೀನು ಮಾಡಿರೋದು ನೋಡಿದ್ರೆ ಎಂಥ ಕೆಲಸ, ಏನೇನು ದೊಡ್ಡ ಗಾನಂದಾರಿ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಕರೆಯಕ್ಕೆ ಬಂದಿದ್ಯಲ್ಲ. ಸುಮ್ಮನೆ ಹೋಗು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗೋದು ಕಲಿ. ಸುಮ್ಮನೆ ಜಾಸ್ತಿ ಮಾತಾಡಬೇಡ ಜೀವಿತ, ಇಲ್ಲಿ ಜಾಸ್ತಿ ಏನೂ ಹೇಳ್ಬೇಡ ನೀನು. ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ನೀನು ಹೋಗ್ತಾ ಇರಬೇಕು ಅಷ್ಟೇ. ನಾನು ಪದೇ ಮಾತಾಡಲ್ಲ ಜೀವಿತ, ಇರೋದು ಹೇಳ್ತಾ ಇದ್ದೀನಿ. ಒಳ್ಳೆ ಮಾತಲ್ಲಿ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಜಾಸ್ತಿ ಗಾಂಚಲಿ ಮಾತಾಡಿದೀಯ ಅಂತಂದ್ರೆ ನಾನೇನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಿನಗೇನು ಬುದ್ಧಿ ಐತೆ ಅಂತ ಇಲ್ಲ ಅನ್ನ? ಸ್ವಲ್ಪ ಯೋಚನೆ ಮಾಡೋ ಜೀವಿತ. ನೀನೇನು ಮಾತಾಡ್ತಾ ಇದ್ದೀನಿ? ಯಾವ ಮಕ್ಕ ಇಟ್ಕೊಂಡು ಕರೆಯಕ್ಕೆ ಬಂದಿದ್ಯಾ? ತಪ್ಪು ಮಾಡೋ ಸಹಜಪ್ಪ, ಏನು ಮಾಡೋಕ್ಕಾಗುತ್ತೆ ಹೇಳು. ಈಗ ಅವ್ನು ಇನ್ನೊಂದು ಮದುವೆ ಆಗಲಿಲ್ವ ಅವನು ಸುಬ್ಬು, ಅದನ್ನ ಯಾರು ಹೇಳಲ್ಲ. ಅಲ್ಲ, ಅವ್ನು ಮಾಡಿರೋದನ್ನ ಯಾರೂ ಹೇಳ್ತಾ ಇಲ್ಲ ಇವತ್ತು. ನಾನು ಇವತ್ತು ಹಿಂಗೆ ಮಾಡಿರೋದು ಎಲ್ಲರೂ ತಪ್ಪು ಅಂತ ಇದ್ದೀರಲ್ಲ. ಇವಾಗ ಏನೋ ನಿಮ್ಮ ಒಳ್ಳೇದಕ್ಕೆ ನನ್ನ ತವ್ರ ಮನೆಯವ್ರು ಚೆನ್ನಾಗಿರ್ಬೇಕು. ಏನೋ ಹೇಳಪ್ಪ, ಆಗೋದಾಯ್ತು. ಮತ್ತೆ ನಾವು ಚೆನ್ನಾಗಿರೋದು ನೋಡ್ಕೋಬೇಕು. ಯಾರು ಏನಾದರೂ ಅನ್ಕೊಂಬ್ಲೇಳು. ದುಡ್ಡು ಕಾಸಿಂದ ಆಗಿರ್ಬೋದು, ಯಾವುದು ಸಮಸ್ಯೆ ಇಲ್ಲ, ಬರ್ರಿ. ನೀವು ದುಡ್ಡಿಯೋದೇ ಬೇಡ, ಎಲ್ಲರನ್ನೂ ನೋಡ್ಕೊಂತೀನಿ ನಾನು. ಮನೆಗೆ ಏನು ಖರ್ಚಿದ್ರು ನಾನು ನೋಡ್ಕೊತೀನಿ. ಗ್ಯಾಸ್ ತುಂಬಿಸೋದ್ರಿಂದ ಹಿಡ್ದು ಮನೆಗೆಲ್ಲ ಪ್ರತಿಯೊಂದು ರೇಷನ್ ತರೋದ್ರಿಂದ ಹಿಡ್ದು ತರಕಾರಿ, ಹಾಲು, ಮೊಸರು ಎಲ್ಲ ನಮ್ಮ ಮನೇಲಿ ಎಲ್ಲ ಸಪ್ಲೈ ಐತೆ. ಅದಕ್ಕೆ ನಿಮ್ಮನ್ನೆಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಇರಿರಂತೆ. ಅಯ್ಯೋ, ನಾನೇನೋ ನಮ್ಮ ತವ್ರ ಮನೆಯವ್ರು ಚೆನ್ನಾಗಿರಲಿ, ನಮ್ಮ ಅಪ್ಪ ನಮ್ಮಮ್ಮ ಯಾವಾಗಲೂ ಕಷ್ಟಪಡ್ತಾರೆ. ನಮ್ಮ ಅಣ್ಣಂದು ಕಷ್ಟ ಪಾಪ, ಕಾಲು ಮುರ್ಕೊಂಡವನು 2 ಕಾಲುನ, ಅವನಿಗೂ ಬಿಗ್ಗೆ ಕೆಲಸ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗೋಣ ಅಂತೇಳಿ ನಾನೇನೋ ಒಳ್ಳೆ ತಂದಿಂದ ಬಂದರೆ ನೀವು ನೋಡಿ ಯಾವ ಥರ ಮಾತಾಡ್ತಾ ಇದ್ದೀರಾ. ಬಾ ಜೀವನ್, ಹೋಗೋಣ ಬಾ. ಏನೋ ಈಗ ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಅದಕ್ಕೆ ಪ್ಲೀಸ್ ನೋಡೋಕ್ಕಾಗಲ್ಲ ನನಗೆ, ನೋಡೋಕ್ಕಾಗಲ್ಲ. ನನ್ನ ಮಕ್ಕ ನೋಡೋಕ್ಕಾಗಲ್ಲ ನನಗೆ. ಅಚ್ಚಿಗೆ ಕಳಿಸ್ರಿ. ಸುಮ್ಮನೆ ಅಪ್ಪಗೆ ಯಾಕೆ ಟೆನ್ಷನ್ ಕೊಡ್ತೀಯ? ಹೋಗ್ಬಾ ಜೀವಿತ. ಅಲ್ಲ, ಬರಲ್ಲ ಅಂಬದು ಗೊತ್ತಿದ್ರು ಕೊಟ್ಟು ಬತ್ತೀಯಲ್ಲೇ ನೀನು ಕರಿಯಕ್ಕೆ. ಏನೋ ನನ್ನ
ನನ್ನ ತವ್ರು ಚೆನ್ನಾಗಿರಲಿ ಅಂತ ನನಗೆ ಆಸೆ. ನನ್ನ ತವ್ರು ಚೆನ್ನಾಗಿರಲಿ ಅಂತ ನಾನು ಈ ಥರ ಹೇಳ್ತಾ ಇರೋದು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ, ಆಗೋದಾಯ್ತು. ನಾ ಚೆನ್ನಾಗಿರೋದು ನೋಡ್ಕೋಬೇಕು ಕಣೋ ಅಣ್ಣ, ಪ್ಲೀಸ್ ಕಣೋ. ಈಗ ನಿಮ್ಮದು ಕಷ್ಟ ಅಂತ ಗೊತ್ತು. ಇವಾಗ ದುಡ್ಡು ತಿನ್ನಬೇಕು, ಇಲ್ಲಿ ಕಂಡವ್ರಲ್ದಾಗ ಬಂದು ಅಲ್ಲಿ ಮನೆ ಬಿಟ್ಟು ಬಂದಿದ್ದೀರಾ. ಮನೆಯಾಗ ಯಾಕೋ ಎಲ್ಲ ಸರಿ ಹೋಗಲ್ಲ, ಬರೀ ಎಲ್ಲ ಕಿತ್ತಾಟ, ಬರೀ ಈ ಥರನೇ ಆಗುತ್ತಾ ಮನೆಗೆ ಯಾಕೋನೋ ಅಂತೇಳಿ ಎಲ್ಲ ಬಿಟ್ಟು ಬಂದಿದ್ದೀರಾ. ಇಲ್ಲಿ ಆ ಮನೇನೂ ಅಲ್ಲಿ ಹಾಳಾಗುತ್ತೆ. ತೀರ ಬಿದ್ರು ಬೀಳಿ ಅದನ್ನ ಬೀಳಿಸಿ ಕಟ್ಟಿಸ್ಮಂತೆ. ಅಲ್ಲೇವರೆಗೂ ಆದ್ರೆ ನಮ್ಮ ಮನೇಲಿ ಇರ್ಮಂತ್ರಿ ಬರ್ರಿ. 3 ಮನೆ ಐತೆ, 3 ಮನೇಲಿದ್ದು ನಾನು ನೋಡಿದ್ರೆ ಹಿಂಗಿದ್ದು ನನ್ನ ತವ್ರ ಮನೆ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಈ ಥರ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಕರೆಯೋಕ್ಕೆ ಬಂದಿರೋದು. ನಾನು ಒಳ್ಳೆ ಮನಸ್ಸಿಂದಲೇ ಕರೆಯೋಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಹತ್ರ ಏನು ಕೊಚ್ಕೊಳ್ಳೋದಾಗಲಿ, ಒಂಥರ ತೋರಿಸ್ಕೊಳಕ್ಕಾಗಲಿ ಅದಕ್ಕೆಲ್ಲ ಏನು ಬಂದಿಲ್ಲ. ನಾನು ನಿಮಗೆ ಒಳ್ಳೇದು ಮಾಡಬೇಕು ಅಂತಲೇ ಕಣೋ ಅಣ್ಣ ಬಂದಿರೋದು. ಪ್ಲೀಸ್ ಕಣೋ, ಬಾರ ಹೋಗೋಣ. ಏನೋ ಆಗೋದಾಯ್ತು ಹೋಗೋದಾಯ್ತು. ಏನು ಮಾಡೋಕ್ಕಾಗುತ್ತೆ. ಈಗ ಎಲ್ಲರ ಮನೆಗೂ ಜಗಳ ಅನ್ನೋದು ಬರುತ್ತಪ್ಪ. ಎಲ್ಲರ ಹೆಣ್ಮಕ್ಳು ಮುನ್ಸ್ಕೊಂತಾರೆ, ಎಲ್ಲರೂ ಚೆನ್ನಾಗಾಗ್ತಾರೆ. ಆದರೆ ನೀವು ಏನು ಬಿಡತ್ಲಾಗೆ ಹೋಗ್ಲಿ. ನೀನು ನಾವು ಹೇಳಿರೋ ಮಾತಿಗೆ ನೀನು ಬೆಲೆ ಕೊಟ್ಟ. ನಾವು ಅವತ್ತೇನಂತ ಹೇಳ್ಬಿಟ್ಟು ನೀನು ಏನಾದರೂ ಅನುಸರಿಸ್ಕೊಂಡು ನೀನು ಇರಬೇಕಾಗಿತ್ತು ನಮ್ಮ ಮಾತಿಗೆ ಬೆಲೆ ಕೊಡೋಳಾಗಿದ್ರೆ. ಅಪ್ಪ ಅವ್ನು ನೋಡಿದ್ರೆ ಇನ್ನೊಂದು ಮದುವೆ ಆಗೋನಪ್ಪ. ನನಗೆ ಪ್ರೀತಿ ಸಿಗ್ತಿರ್ಲಿಲ್ಲಪ್ಪ. ನಿಜ, ನನಗೆ ಅವನೊಂಥರ ಮನೇಲಿ ಏನೋ ನಾನು ಕೆಲಸದವಳ ಥರ ಇದ್ನಪ್ಪ. ಅವ್ನು ಮರ್ಯಾದೆ ಸಿಗ್ತಿರ್ಲಿಲ್ಲಪ್ಪ ಮನೇಲಿ. ಅರ್ಥ ಮಾಡ್ಕೊಳಪ್ಪ. ಅದಕ್ಕೆ ಕಣಪ್ಪ ನಾನು ಬಂದಿದ್ದು. ಇಲ್ಲ ಅಂದಿದ್ರೆ ಇರ್ತಿದ್ದೆ. ನಾನು ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದೇ ಇದ್ದಿದ್ದು. ಏನು ಅವನು ಮಾತ್ರ ಇನ್ನೊಂದು ಮದುವೆ ಆಗೋನಲ್ಲಪ್ಪ, ಅದನ್ನು ಹೇಳಲ್ಲ. ನನ್ನ ತಪ್ಪು. ಒಟ್ಟಿನಲ್ಲಿ ಜೀವಿತ ಒಳ್ಳೆಯವಳಲ್ಲ, ಜೀವಿತ ಇಂಥ ಕೆಲಸ ಮಾಡಿದ್ಲು ಅಂತ ನನ್ನ ತಪ್ಪು ಹುಡುಕಿ ನನ್ನ ಬಗ್ಗೆನೇ ಮಾತಾಡ್ತಾರಲ್ಲ ಎಲ್ಲರೂ. ನಿಜ ತುಂಬ ಬೇಜಾರಾಗುತ್ತೆ ನನಗೆ. ಎಲ್ಲರೂ ಹಿಂಗೆ ಮಾತಾಡೋದ್ರಿಂದ. ಯಾಕೆ ಹಿಂಗೆ ಮಾತಾಡಬೇಕು? ಎಲ್ಲರೂ ಹಿಂಗೆ ಮಾತಾಡೋದ್ರಿಂದ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮನಸ್ಸಿಗೆ. ಹಿಂಗೆ ಮಾತಾಡಬಾರ್ದು, ಭಾಳ ಬೇಜಾರಾಗುತ್ತೆ. ಏನೋ ನಾವು ನನ್ನ ತವ್ರ ಮನೆಯವ್ರು ಚೆನ್ನಾಗಿರಲಿ ಅನ್ನೋದು ನನಗೆ ಆಸೆ. ಏನೇ ಮಾಡಲಿ ನಾನು ಒಳ್ಳೇದು ಬಯಸ್ತೀನಿ ಹೊರತು ನಾನು ಕೆಟ್ಟದ್ದಂತೂ ಬಯಸಲ್ಲ. ಅದಕ್ಕೇನೆ ಪಾಪ ಸ್ವಾತಿನೂ ಪ್ರೆಗ್ನೆಂಟು. ಅವಳು ಕೆಲ್ಸಕ್ಕೆ ಹೋಗೋದ ನನಗೆ ನೋಡೋಕ್ಕಾಗಲ್ಲ. ಪಾಪ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ, ಕೆಲ್ಸಕ್ಕೆ ಹೋಗ್ತಾಳಲ್ಲ. ಭಾಳ ಬೇಜಾರಾದಂಗೆ ಆಗ್ಬಿಡುತ್ತೆ ನನಗಂತೂ. ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡುತ್ತೆ ನೆನೆಸ್ಕೊಬಿಟ್ರೆ. ಸ್ವಲ್ಪ ಪಾಪ ಹೋಗೋದು ನೋಡಿದ್ರೆ ಏನಪ್ಪ ಅಂತ ನಾನು ಅದಕ್ಕೆ ಸಂತು ಹತ್ರ ಎಲ್ಲ ಮಾತಾಡಿದೆ. ನನ್ನ ತವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬರ್ತೀನಿ ಮನೆಗೆ ಅಂತ. ಸರಿ ಆಯಿತು ಕರ್ಕೊಂಬ, 3 ಮನೆ ಐತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಬೇಕಾದ್ರೆ ಕೆಲಸನೂ ಕೊಡ್ತೀವಿ ನಾವು. ಬೇಕಾದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಕೆಲಸ ಮಾಡಿಸ್ರಿ, ಓನರಾಗಿ ಮಾಡಿಸ್ರು. ಓನರಾಗಿ ಮಾಡಿಸ್ರಿ. ನಾನೆಲ್ಲ ಮಾತಾಡಿದೆ ಅವ್ರ ಹತ್ರ. ಅದಕ್ಕೆ ಒಂದು ಸರಿ ಆಯ್ತೆಲ್ಲ ಹಂಗೆ ಮಾಡಿರಿ ಅಂತ ಹೇಳೋವ್ರೆ. ಅವರು ತುಂಬ ಒಳ್ಳೆಯವರು ಗೊತ್ತಾ, ಚೆನ್ನಾಗಿ ನೋಡ್ಕೊಂತಾರೆ. ಇವನು ಇನ್ನೂ ಒಳ್ಳೆಯವನಲ್ಲ. ಇವನು ಕುಡಿತಿದ್ದ. ನಾನು ಎಷ್ಟೆಲ್ಲ ಅನ್ನಿಸ್ತಾ ಅವಾಗೆಲ್ಲ ಅವನ ಜೊತೆ ಇರಲಿಲ್ವ ನಾನು? ನೀವೇ ಯೋಚನೆ ಮಾಡಿರಿ. ಅಂಥ ಟೈಮಲ್ಲೇ ಇದ್ದಿದ್ದೀನಿ. ಇವಾಗಿರೋದು ನನಗೇನು ದೊಡ್ಡದಲ್ಲ, ಇರ್ತಿದ್ದೆ. ಆದರೆ ನೀವು ಹಿಂಗೆ ಮಾಡ್ಬಿಟ್ಟ. ನೀನು ನಾಳೆ ಡೈವರ್ಸ್ ಸಿಕ್ಬಿಡುತ್ತೆ. ನಾಳೆ ನಾಡ್ದಲ್ಲಿ ನಾವು ಡೈವರ್ಸ್ ತೊಗೊಳ್ತೀವಿ. ನಾಳೆ ಆಗುತ್ತೆ ಅಂತ ಹೇಳೋರೆ, ನಾಳೆ ಖಂಡಿತ ಡೈವರ್ಸ್ ಆಗುತ್ತೆ. ತೊಗೊಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ತೀನಿ, ಅವ್ನ ಪಾಡಿಗೆ ಅವ್ನು ಇದ್ಬಿಡ್ಲಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನು ಎಷ್ಟೇ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟರು ನಾನು ಈ ರೀತಿ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ ಜೀವನ್. ಬರೋಕ್ಕಾಗಲ್ಲ. ನಮಗೆ ಕೈ ಕಾಲಲ್ಲಿ ಶಕ್ತಿ ಐತೆ, ದುಡಿಮೆ ಮಾಡ್ತೀವಿ, ದುಡ್ದು ತಿಂತೀವಿ. ನಾವು ಹೋಗ್ತಾ ಇರೋ ಸುಮ್ಮನೆ ಇಲ್ಲೇನು ಮಾತಾಡೋದಕ್ಕೆ ಬಂದಿದ್ಯಾ? ಇಲ್ಲೆಲ್ಲ ಯಾರಾದ್ರೂ ಕಾಣದೇ ಇರೋರು ಏನೋ ಅನ್ಕೊಂತಾರೆ. ನೀನು ನಮ್ಮನ್ನು ಮಾತಾಡಿಸ್ಲೇ ಬೇಡ, ಹೋಗ್ತಾ ಇರೋ ಆಚೆಗೆ. ನಮ್ಮ ಸ್ವಾತಿ ಏನಾದರೂ ಇದ್ದಿದ್ರೆ ಇವಾಗ ಏನಿಲ್ಲ ನಿನಗೆ, ಸರಿಯಾಗಿ ಉಗಿದು ಬಿಡೋಳು. ಗೊತ್ತಾಗಲ್ವ ನಿನ್ಗೆ ಈ ರೀತಿ ಮಾಡ್ತಾ ಇದೆಯಾ, ನಾಚಿಕೆ ಆಗೋದಿಲ್ವ ಅಂತೇಳಿ ಚೆನ್ನಾಗಿ ಉಗಿದು ಬಿಡೋಳು. ಸರಿಯಾಗಿ ಬೈದು ಬಿಡೋಳು. ಏನಿಲ್ಲ ಅವಳು ಏನೋ ಬಿಡು ಅಂತ ಅನ್ಸರಿಸ್ಕೊಂಡು ಸುಮ್ಮನೆ ಇದ್ದಾಳೆ ಅಷ್ಟೇ ಅವಳು. ಅಯ್ಯೋ ಈಗ ಏನೋ ಬಿಡು ಅಣ್ಣ, ಆಯಿತು ಬರ್ರಿ. ಏನೋ ನಾನು ಪ್ರೀತಿಯಿಂದ ಕರೆಯೋಕ್ಕೆ ಬಂದಿದ್ದೀನಿ. ನನ್ನ ತವ್ರ ಮನೆಯವ್ರು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಕರೆಯೋದಕ್ಕೆ ಬಂದಿರೋದು. ಸುಮ್ಮನೆ ಹೋಗು, ಏನು ಮಾತಾಡ್ತೀಯ? ನನ್ನ ತವ್ರ ಮನೆಯವ್ರು ಚೆನ್ನಾಗಿರಲಿ ಅಂತ ನೀನು ಕರೆಯೋಕ್ಕೆ ಬಂದಿದ್ಯಾ? ನೀನು ಮಾಡ್ತಾ ಇರೋದು ಎಂಥ ಕೆಲಸ? ತವ್ರ ಮನೆಯವ್ರು ಚೆನ್ನಾಗಿರಲಿ ಅಂತ ಕರೆಯೋಕ್ಕೆ ಬಂದವಳಂತೆ. ತವ್ರ ಮನೆಯವ್ರು ನೀನು ಫಸ್ಟ್ ನೀನು ನೆಟ್ಟಿಗಿದ್ದಿದ್ರೆ ಅದೇನೋ ಎಲ್ಲರೂ ಚೆನ್ನಾಗಿರ್ತೀವಿ. ನೀನು ಇಂಥ ಕೆಲಸ ಮಾಡಿ ಕರ್ಕೊಂಡೋದ್ರೆ ನಮಗೆ ಮರ್ಯಾದೆ ಇರ್ತಾವ? ಹೋಗು, ಸುಮ್ಮನೆ ಹೋಗು ಜೀವಿತ. ನಾವು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ನಾವು ಅಪ್ಪಗೆ ಸಿಟ್ಟು ಬಂದುಬಿಟ್ರೆ ಏನಿಲ್ಲ, ಈಗ ಯಾತನ ತಗೊಂಡು ನಿನ್ಗೇನಿಲ್ಲ ಮತ್ತೆ ಸುಮ್ಮನೆ ಹೋಗತ್ತೆ ಕಲಿ ಸುಮ್ಮನೆ. ಏನೋ ನನ್ನ ತವ್ರ ಮನೆಯವ್ರು ಚೆನ್ನಾಗಿರಲಿ ಅಂತ ಕರೆಯೋಕ್ಕೆ ಬಂದಿದ್ದೆ. ಆದ್ರೆ ನೋಡ್ರಿ ಇವ್ರು ಯಾವ ಥರ ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಇವ್ರು ಈ ಥರ ಮಾತಾಡ್ತಾ ಇರೋದು ನೋಡಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.